ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಪ್ರೀತಿಯ ಕಲ್ಯಾಣ ಕರ್ನಾಟಕ ಯೂಟ್ಯೂಬ್ ಚಾನಲ್ ಚಂದ್ರು. ಇವತ್ತು 4ನೇ ಚಾಪ್ಟರ್ ಆದಂತಹ ಉದ್ಯಮ ಕಟ್ಟದ ಪೂರೈಕೆ ಸಿದ್ಧಾಂತದ ಬಗ್ಗೆ, ಅಲ್ಲಿ ಬರುವಂತಹ ಅತಿ ಪ್ರಮುಖವಾದ ಪ್ರಶ್ನೆ ಅಂದರೆ ವಿವಿಧ ಬಿಂದುಗಳು. ಅದರ ಬಗ್ಗೆ ನಿಮ್ಮೆಲ್ಲರೂ ಸಂಕ್ಷಿಪ್ತವಾಗಿ ವಿವರಣೆ ಮಾಡಲು ಬಯಸ್ತಾ ಇದ್ದೀನಿ. ಬನ್ನಿ ವಿದ್ಯಾರ್ಥಿಗಳೇ, ಇದರ ಬಗ್ಗೆ ತಿಳ್ಕೋಣ. ವಿವಿಧ ಬಿಂದುಗಳು. ಉದ್ಯಮ ಘಟಕದಲ್ಲಿ ಹಲವಾರು ಬಿಂದುಗಳು ಬರ್ತವೆ. ಆದರೆ ನಮ್ಮ ವಿಷಯಕ್ಕೆ ಅಂದರೆ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ವಿವಿಧ ಬಿಂದುಗಳಲ್ಲಿ ಕೇವಲ 3 ನೀಡಿದ್ದಾರೆ. ಒಂದನೇದಪ್ಪ ಅಂದರೆ ಸ್ಥಗಿತತೆಯ ಬಿಂದು. ಇಡೀ ಮಾರುಕಟ್ಟೆ ವ್ಯವಸ್ಥೆಯಲ್ಲೇ ನಾವು ನೋಡಿದಾಗ ವಿವಿಧ ಬಿಂದುಗಳಲ್ಲಿ ಹಲವಾರು ಪ್ರಕಾರಗಳು, ಹಲವಾರು ರೀತಿಯಲ್ಲಿ ಬಂದರೆ ನಾವು PUC ಯಲ್ಲಿ 3 ಬಿಂದುಗಳು ನೋಡ್ತೀವಿ. ಅದೊಂದು ಫಸ್ಟ್ ಯಾವುದಪ್ಪ ಅಂದರೆ ಸ್ಥಗಿತತೆಯ ಬಿಂದು. ಒಂದು ಉದ್ಯಮ ಘಟಕವು ತನ್ನ ಉತ್ಪಾದನೆಯನ್ನು ನಿಲ್ಲಿಸಿ ಮಾರುಕಟ್ಟೆಯಿಂದ ನಿರ್ಗಮಿಸುವುದನ್ನು ಮುಚ್ಚುವ ಅಥವಾ ಸ್ಥಗಿತತೆಯ ಬಿಂದು ಅಂತ ಕರಿತೇವೆ. ಒಂದು ಉದ್ಯಮ ಘಟಕ ಉತ್ಪಾದಿಸನ್ನು ನಿಲ್ಲಿಸಿ ಅಂದ್ರೆ ಯಾವುದೇ, ನಿಮ್ಗೆ ಗೊತ್ತಿರ್ಬೋದು ವಿದ್ಯಾರ್ಥಿಗಳೇ, ಯಾವುದೇ ಮಾರಾಟಗಾರ ಆಗಿರ್ಬೋದು, ಉತ್ಪಾದಕರಾಗಿರ್ಬೋದು, ಅಥವಾ ನೀವೇ ಆಗಿರ್ಬೋದು, ಏನೇ ಒಂದು ಸ್ವಂತ ವ್ಯಾಪಾರ ಮಾಡಬೇಕಾದ್ರೆ ನೀವೇನ್ ಮಾಡ್ತೀರಿ, ಲಾಭ ಬರುವುದಾದ್ರೆ ಮಾತ್ರ ನೀವೇನ್ ಮಾಡ್ತೀರಿ, ಮಾರಾಟ ಮಾಡ್ತೀರಿ, ಉತ್ಪಾದನೆ ಮಾಡ್ತೀರಿ. ನೀವು ಉತ್ಪಾದನೆ ಮಾಡಿದಾಗ ಲಾಭ ಸಿಗದೆ ಹೋದರೆ ನೀವೇನ್ ಮಾಡ್ತೀರಿ, ಮಾರಾಟ ಮಾಡುವುದನ್ನು ನಿಲ್ಲಿಸ್ತೀರಿ. ಇದನ್ನೇ ಸ್ಥಗಿತತೆಯ ಬಿಂದು ಅಥವಾ ಮುಚ್ಚುವ ಬಿಂದು ಎಂದು ಕರೆಯುತ್ತೇವೆ. ಅಂದ್ರೆ ನೀವು ಹಿಂದಿನ ನಾನು ಹೇಳುವಂತ 6 ಮಾರ್ಕ್ಸಿಗೆ ಯಾವುದು ಅಲ್ಪಾವಧಿ ಪೂರೈಕೆ ರೇಖೆಯಲ್ಲಿ ABC, SAC, MAC ಅಂತ ಒಂದು ರೇಖಾಚಿತ್ರದ ಮೂಲಕ ಆ ಕನಿಷ್ಠ ಬಿಂದು ಮೇಲಿರುವ ಬಿಂದು ಬಗ್ಗೆ ನಿಮಗೆ ಹೇಳಿದೆ ವಿದ್ಯಾರ್ಥಿ. ಅದೇ ರೀತಿ ಉತ್ಪಾದನೆ ಅಂದ್ರೆ ಬೆಲೆಯು ABC ಗಿಂತ ಕಡಿಮೆಯಾದಾಗ ಸಮನಾಗಿರುತ್ತದೆ. ವಿದ್ಯಾರ್ಥಿಗಳೇ, ನೀವು ರೇಖಾಚಿತ್ರ ತೆಗೆದು ನೋಡಿ. ABC ರೇಖೆ P1 P0 ಗೆ ಬಂದಾಗ Q0 ನಲ್ಲಿ ಏನಾಗ್ತಾ ಇದೆ, ಸಮನಾಗಿದೆ ಅಲ್ಲಿ. ಅದೇ ರೀತಿ ಕಡಿಮೆ ಆದ ಉತ್ಪಾದನೆ ಏನಾಗ್ತದೆ, ಮುಂದುವರಿಯುತ್ತಾನೆ. ನಂತರ ಬೆಲೆಯು ABC ಗಿಂತ ಕಡಿಮೆ ಬಂದಾಗ ನೀವು ರೇಖಾಚಿತ್ರ ನೋಡಿ ವಿದ್ಯಾರ್ಥಿ. ರಮೇಶ, ನೀವು ವಿಡಿಯೋದಲ್ಲಿ ಆ ರೇಖಾಚಿತ್ರ ತೆಗೆಯಪ್ಪ, ಅಲ್ಲಿ ನೋಡು ಏನ್ ಹೇಳ್ತಾ ಇದ್ದೀನಿ. ಕಡಿಮೆ ಆದಾಗ ಉತ್ಪಾದನೆ ಏನಾಗ್ತಾ ಇದೆ, ವೆಚ್ಚಕ್ಕಿಂತ ಏನಾಗ್ತಾ ಇದೆ, ಉತ್ಪಾದನೆ ಕಡಿಮೆ ಆಗ್ತದೆ. ತಿಳಿದ ವಿದ್ಯಾರ್ಥಿಗಳೇ? ಧನ್ಯವಾದಗಳು. ಮುಂದಿನ ಪ್ರಶ್ನೆಗೆ ಅಂದ್ರೆ ಮುಂದಿನ ಅಂಶಕ್ಕೆ ಬಂದಾಗ ಸಾಮಾನ್ಯ ಲಾಭ ಬಿಂದು ನೋಡಿ ವಿದ್ಯಾರ್ಥಿಗಳೇ. ಸ್ಪೀಡ್ ಆಗ್ತದೆ ಅಂತ ತಿಳ್ಕೋಬೇಡಿ, ನಿಧಾನವಾಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಯಾಕಪ್ಪ ಅಂದ್ರೆ ಈ ಪ್ರಶ್ನೆ ಬಹಳ ಮುಖ್ಯವಾದದ್ದು. ಸಾಮಾನ್ಯ ಲಾಭ ಬಿಂದು ಇದು ಒಂದು ಉದ್ಯಮ ಘಟಕದ ಸದ್ಯದಲ್ಲಿನ ವ್ಯವಹಾರವನ್ನು ಉಳಿಸಿಕೊಳ್ಳಲು ಅಗತ್ಯವಿರುವ ಕನಿಷ್ಠ ಮಟ್ಟದ ಲಾಭವನ್ನು ಸಾಮಾನ್ಯ ಲಾಭ ಎನ್ನುತ್ತೇವೆ. ಸರ್, ಇದೇನು ಕನಿಷ್ಠ ಮಟ್ಟ ಬಂತು ಅಂದ್ರೆ ನೋಡಿ, ನೀವು ವ್ಯಾಪಾರ ಮಾಡ್ತೀರಿ, ನಿಮ್ಗೆ ಏನೋ ಆಸಕ್ತಿ ಬರ್ತಾ ಇದೆ, ಏನು ನನ್ನ ಮಾರುಕಟ್ಟೆ ಬೆಲೆ ಇರ್ತಾ ಇದೆ, ನಾನು ಮಾರುಕಟ್ಟೆಗೆ ಹೋಗ್ಬೇಕಂತ ಇದೆ. ಆದರೂ ಕೂಡ ಅವನು ಏನ್ ಮಾಡ್ತಾ ಇದ್ದಾನೆ, ಕನಿಷ್ಠ ಮಟ್ಟದಲ್ಲಿ ನನ್ನ ವ್ಯವಹಾರವನ್ನು ಉಳಿಸಿಕೊಳ್ಳೋದಕ್ಕೆ ಏನ್ ಮಾಡ್ತಾನೆ, ಸಾಮಾನ್ಯ ಬೆಲೆಯಲ್ಲಿ ವ್ಯಾಪಾರವನ್ನು ಸ್ಟಾರ್ಟ್ ಮಾಡ್ತಾನೆ. ಇದೆ ಸಾಮಾನ್ಯ ಬೆಲೆಯ ಲಾಭದ ಬಿಂದು ಅಂತ ಅರ್ಥ ಇರ್ತದೆ. ಅಂದ್ರೆ ಈಗ ಸಾಮಾನ್ಯವಾಗಿ ಒಂದು ನಿಮ್ಮಲ್ಲಿ ಉದಾಹರಣೆ ತೆಗೆದುಕೊಂಡಾಗ, ಈಗ ನಾನೇನ್ ಮಾಡ್ತಾ ಇದ್ದೀನಿ, ಕೈಗಾರಿಕೆ ಶುಗರ್ ಫ್ಯಾಕ್ಟರಿ ಚಾಲೂ ಮಾಡಿದೆ ಅಂತ ತಿಳ್ಕೊರಿ. ಆ ಶುಗರ್ ಫ್ಯಾಕ್ಟರಿ ಚಾಲೂ ಮಾಡಿದಾಗ ಫಸ್ಟಿಗೆ ಲಾಭ ಆಯ್ತು, ಆಮೇಲೆ ಏನಾಯ್ತು, ನಷ್ಟ ಅನುಭವಿಸ್ತಾ ಇದ್ದೀನಿ. ನಾನು ಏನ್ ಮಾಡ್ತಾ ಇದ್ದೀನಿ, ನಷ್ಟ ಅನುಭವಿಸಿದ್ರು ಕೂಡ ನಾನು ಸ್ವಲ್ಪ ಪ್ರಯತ್ನ ಪಡ್ತೀನಿ, ನೋಡೋಣ, ನನಗೂ ಕೂಡ ಸದ್ಯದ ವ್ಯವಹಾರವನ್ನು ಉಳಿಸ್ಕೊಳ್ಳೋಣ, ಪೂರ ಹೈ ಮಟ್ಟಕ್ಕಾದ್ರೂ ಲಾಭ ಗಳಿಸೋಣ, ಮಿನಿಮಮ್ ನಾನು 100ಕ್ಕೆ 100 ರೂಪಾಯಿ ಆದ್ರೂ ಗಳಿಸಿಕೊಳ್ಳೋಣ ಅಂತ ಹೇಳಿ ನಾನು ಏನ್ ಮಾಡ್ತಾ ಇದ್ದೀನಿ, ವ್ಯವಹಾರವನ್ನು ಮುಂದುವರಿಸ್ತಾ ಇದ್ದೀನಿ. ಅದಕ್ಕೆ ಮತ್ತೆ ಮುಂದೆ ಏನ್ ಹೇಳ್ತೇವೆ, ಅದು ಒಟ್ಟು ಆದಾಯ, ಒಟ್ಟು ಸೀಮಾಂತ ವೆಚ್ಚಕ್ಕೆ. ನೀವು ಹಿಂದಿನ ಕಾಲದಲ್ಲಿ ಅಲ್ಪಾವಧಿ ಪೂರೈಕೆಗಳನ್ನು ನೋಡುತ್ತೀರಲ್ಲ, ಅದೇ ರೀತಿಯಾಗಿ ಒಟ್ಟು ಆದಾಯ, ನಾನು ಮಾಡಿರುವಂತಹ ಆದಾಯವನ್ನು ಸಮಭಾಜಕದಲ್ಲಿ ನಾವು ನೋಡಿಕೊಂಡಾಗ ಅದು ನಮಗೆ ಉತ್ತರವಾಗುತ್ತದೆ. ಮುಂದಿನ ಪ್ರಶ್ನೆಗೆ ಹೋದಾಗ, ಮುಂದಿನ ಅಂಶವನ್ನು ನೋಡಿದಾಗ ಸಮಸ್ಥಿತಿ ಬಿಂದು. ಸಮಸ್ಥಿತಿಯ ಬಿಂದು ಅಂದ್ರೆ ನಾನು ಇಲ್ಲ ಹಿಂದಿನ ಚಾಪ್ಟರ್ ಅಲ್ಲಿ ಅಂದ್ರೆ ಹಿಂದಿನ ಅಂಶದ ಪ್ರಶ್ನೆಯಲ್ಲಿ ಹೇಳಿದಾಗ ಪೂರೈಕೆ ರೇಖೆ, ಅಲ್ಪಾವಧಿ ಪೂರೈಕೆ ರೇಖೆಯಲ್ಲಿ ಸಮಸ್ಥಿತಿ ಬಿಂದು E2 ಗೆ ಏರಿದಾಗ ಸಮನಾಗಿರುತ್ತದೆ ಅಂತ ನಮ್ಗೆ ಹೇಳಿದ್ದೆ. ಆದ್ರೂ ಇನ್ನೊಂದ್ಸಲ ಹೇಳ್ತೀನಿ, ಒಂದು ಉದ್ಯಮ ಘಟಕದ ಒಟ್ಟು ಆದಾಯ ಒಟ್ಟು ವೆಚ್ಚಕ್ಕೆ ಸಮನಾಗಿರುತ್ತದೆ. ಅಂದ್ರೆ ನೀವು ಆದಾಯವನ್ನು ಗಳಿಸಿಕೊಂಡಾಗ ಒಟ್ಟು ಸ್ಥಿರ ವೆಚ್ಚ, ಒಟ್ಟು ಬದಲಾಗುವ ವೆಚ್ಚದಲ್ಲಾಗುವಂತಹ ಒಂದು ಅಂಶ. ಇಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಅದೇನು ಮತ್ತೆ ರಿಪೀಟ್ ಆಗ್ತಾ ಇದೆ ಅಷ್ಟೇ. ಅಲ್ಲಿ ರೇಖಾಚಿತ್ರ ಇತ್ತು, ಅಲ್ಲಿ ಅಂಶದ ಕೊಠಡಿಗಳಿತ್ತು. ಇಲ್ಲಿ ಕೇವಲ ಅಂಶ ಕೊಠಡಿ ಇಲ್ಲ, ರೇಖಾಚಿತ್ರ ಇಲ್ಲ, ಕೇವಲ ಬಿಂದು ಅನುಸಾರದ ಮೇಲೆ ಈ ಕ್ವಶನ್ ನಡೀತಾ ಇದೆ. ನಾಲೆಜ್ ಪರ್ಪೋಸ್ ಅಥವಾ ಇನ್ ಎಕ್ಸಾಮಿನೇಷನ್. ಓಕೆ, ಇದೇ ರೀತಿ ಇದು ಬಿಂದು ಏನಾಗ್ತಾ ಇದೆ, ವೆಚ್ಚ ಕಡಿಮೆ ಆಗ್ತಾ ಇದೆ, ಆದಾಯವು ಕಡಿಮೆ ಆಗ್ತಾ ಇದೆ. ವೆಚ್ಚ ಹೆಚ್ಚು ಮಾಡಿದಾಗ ಆದಾಯ ಹೆಚ್ಚಾಗ್ತದೆ. ಆದ್ರೆ ಒಟ್ಟು ಬದಲಾಗುವ ವೆಚ್ಚದಲ್ಲಿ
ಏನಾಗ್ತಾ ಇದೆ, ಒಟ್ಟು ಬದಲಾಗುವ ವೆಚ್ಚ ಮತ್ತು ಒಟ್ಟು ಸ್ಥಿರ ವೆಚ್ಚಗಳಲ್ಲಿ ನಾವೇನು ಇಂಧನಗಳ ಬಳಕೆ, ಕಟ್ಟಡಗಳ ಬಳಕೆಯನ್ನು ನಾವು ಉದಾಹರಣೆಯಾಗಿ ತಗೊಂಡಾಗ ಸ್ವಲ್ಪ ಮಟ್ಟಿಗೆ ನಾವು ಏನ್ ಮಾಡ್ತಾ ಇದ್ದೇವೆ, ಆದಾಯವನ್ನು ಕಾಣ್ತಾ ಇದ್ದೇವೆ. ಸ್ವಲ್ಪ ಏನಪ್ಪಾ ಅಂದ್ರೆ ನಾನು ಸಾಯ್ಬೇಡ ಬದುಕಬೇಡ ಅನ್ನೋ ಅಂಶವನ್ನು ನಾವು ನೋಡಿದಾಗ ಕೇಮ್ಸ್ ಅವರು ಹೇಳ್ತಾರೆ ಈ ಬಿಂದುವಿನ ಮೇಲೆ. ಕೇಮ್ಸ್ ಅವರು ಏನ್ ಹೇಳ್ತಾರೆ ನೋಡಿ, ಯುಗಮವಾದಂತಹ ಮುಗಿದು ಹೋಗುವಂತಹ ವ್ಯವಸ್ಥೆಯನ್ನು ಕೇಮ್ಸ್ ಅವರು ಹೇಳ್ತಾರೆ ಈ ರೀತಿಯಾಗಿ. ಈ ಪ್ರಶ್ನೆ ಬಹಳ ಇಂಪಾರ್ಟೆಂಟ್, ನೀವು ಕೂಡ ಓದಿ ಒಳ್ಳೆಯ ಅಂಕವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.